ನಮಸ್ಕಾರ. ಬನ್ನಿ, ಇವತ್ತು ನಾವು ತುಲಾ ರಾಶಿಯವರ ಬಗ್ಗೆ ಸ್ವಲ್ಪ ಆಳವಾಗಿ ತಿಳಿದುಕೊಳ್ಳೋಣ. ಅವರ ವ್ಯಕ್ತಿತ್ವ ಹೇಗಿರುತ್ತೆ, ಅವರೆದುರಿಸೋ ಸವಾಲುಗಳೇನು, ಹಾಗೂ ಯಶಸ್ಸಿನ ಹಾದಿ ಹೇಗಿರುತ್ತೆ ಅನ್ನೋದನ್ನ ಒಟ್ಟಾಂಡಿ ನೋಡೋಣ. ಇದರಲ್ಲಿ ಕೆಲವು ಪ್ರಮುಖ ಮಾರ್ಗದರ್ಶನಗಳು ಮತ್ತೆ ಮುಂಬರುವ ಒಳ್ಳೆ ಬದಲಾವಣೆಗಳ ಬಗ್ಗೆನೂ ಮಾತಾಡೋಣ. ಇವತ್ತು ನಾವು ಏನೆಲ್ಲ ನೋಡ್ತೀವಿ ಅಂದ್ರೆ, ಮೊದಲಿಗೆ ಅವರ ವ್ಯಕ್ತಿತ್ವ ಹೇಗಿರುತ್ತೆ ಅಂತ ಶುರು ಮಾಡಿ, ಅವರ ನಿಜವಾದ ಶಕ್ತಿ ಏನು, ಅವರು ಎದುರಿಸೋ ಭಾವನಾತ್ಮಕ ಸವಾಲುಗಳೇನು, ಅದಕ್ಕೆ ಪರಿಹಾರ ಏನು, ಹಾಗೆ ಮುಂದೆ ಬರಲಿರುವ ಶುಭ ಸಮಯದ ಬಗ್ಗೆ, ಕೊನೆಗೆ ಯಶಸ್ಸಿಗೆ ಬೇಕಾದ ದೈವಿಕ ಮಾರ್ಗದರ್ಶನದ ಬಗ್ಗೆನೂ ತಿಳಿದುಕೊಳ್ಳೋಣ. ಹಾಗಾದರೆ ಶುರು ಮಾಡೋಣ ಅಲ್ವಾ? ಮೊದಲನೇದಾಗಿ ತುಲಾ ರಾಶಿಯ ವ್ಯಕ್ತಿತ್ವ. ಏನಪ್ಪ ಇವರ ಸ್ಪೆಷಾಲಿಟಿ? ಯಾಕಿವರು ಬೇರೆಯವರಿಗಿಂತ ಸ್ವಲ್ಪ ಭಿನ್ನವಾಗಿ ಕಾಣ್ತಾರೆ? ಬನ್ನಿ, ಅವರ ವ್ಯಕ್ತಿತ್ವದ ಒಂದೊಂದೇ ಗುಣಗಳನ್ನು ನೋಡ್ತಾ ಹೋಗೋಣ. ಇದು ಶುರುವಾಗೋದೇ ಅವರ ಆಕರ್ಷಕ ನೋಟದಿಂದ. ತುಲಾರಾಶಿಯವರನ್ನು ನೋಡಿದರೆ ಅವರ ಮುಖದಲ್ಲಿ ಏನೋ ಒಂದು ಥರದ ಶಾಂತತೆ, ಒಂದು ಪ್ರಶಾಂತವಾದ ಕಾಂತಿ ಇರುತ್ತೆ ಅಲ್ವಾ? ಅವರ ಬಾಡಿ ಲ್ಯಾಂಗ್ವೇಜ್, ಅವರು ನೋಡೋ ರೀತಿ ಎಲ್ಲದರಲ್ಲೂ ಒಂದು ಸೆಳೆತ ಇರುತ್ತೆ. ಇದೇ ಕಾರಣಕ್ಕೆ ನೋಡಿ, ಜನ ಸುಲಭವಾಗಿ ಅವರ ಕಡೆ ಆಕರ್ಷಿತರಾಗ್ತಾರೆ, ಅವ್ರ ಜೊತೆ ಮಾತಾಡೋಕೆ ಇಷ್ಟಪಡ್ತಾರೆ. ಅಷ್ಟೇ ಅಲ್ಲ, ಅವರ ಮಾತಿನ ಚತುರತೆ ಅದಂತೂ ಅದ್ಭುತ. ಎಲ್ಲಿ, ಯಾವಾಗ, ಏನ್ ಮಾತಾಡಬೇಕು ಅನ್ನೋದು ಅವ್ರಿಗೆ ಚೆನ್ನಾಗ್ ಗೊತ್ತು. ಅದು ಹುಟ್ಟಿನಿಂದಲೇ ಬಂದಿರೋ ಕಲೆ ಇದ್ದಾಗೆ. ಅದಕ್ಕೆ ನೋಡಿ, ಇವರು ತುಂಬಾ ಒಳ್ಳೆ ಸಲಹೆಗಾರರಾಗ್ತಾರೆ. ಯಾಕಂದ್ರೆ ಅವರ ಮಾತುಗಳು ಬರೀ ಸಮಾಧಾನ ಮಾಡಲ್ಲ, ಮುಂದೆ ದಾರಿನೂ ತೋರಿಸುತ್ತೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಹೊರಗಡೆಯಿಂದ ನೋಡೋಕೆ ತುಲಾರಾಶಿಯವರು ಎಲ್ಲರ ಮಾತೂ ಹೌದು ಹೌದು ಅಂತ ಕೇಳೋ ಥರ ಕಾಣ್ಬೋದು. ಆದರೆ ಅವರೊಳಗೊಂದು ತುಂಬ ಸ್ಟ್ರಾಂಗ್, ಇಂಡಿಪೆಂಡೆಂಟ್ ಮನಸ್ಸಿರುತ್ತೆ. ಅವರು ಎಲ್ಲರ ಮಾತೂ ಕೇಳ್ತಾರೆ, ಸರಿ, ಆದರೆ ಫೈನಲ್ ಡಿಸಿಷನ್ ಮಾತ್ರ ಅವ್ರದೇ. ಯಾಕಂದ್ರೆ ಬ್ಯಾಲೆನ್ಸ್ ಅನ್ನೋದು ಅವರ ರಕ್ತದಲ್ಲೇ ಇದೆ. ಸರಿ, ಈ ವ್ಯಕ್ತಿತ್ವದ ಗುಣಗಳೆಲ್ಲ ಅವರ ಜೀವನದಲ್ಲಿ ಹೇಗೆ ಕಾಣಿಸ್ಕೊಳ್ಳುತ್ತೆ? ಅವರ ಸ್ವಾಭಿಮಾನ, ಅವರ ಹಣಕಾಸಿನ ಸ್ಥಿತಿ, ಇದರ ಮೇಲೆಲ್ಲ ಹೇಗೆ ಪರಿಣಾಮ ಬೀರುತ್ತೆ? ಬನ್ನಿ, ಈಗ ಅದನ್ನು ನೋಡೋಣ. ಹಣಕಾಸಿನ ವಿಚಾರದಲ್ಲಿ ಇವರದೊಂದು ಸ್ಪಷ್ಟವಾದ ನಿಲುವಿದೆ. ಯಾರೋ ಕೊಟ್ಟ 100 ರೂಪಾಯಿಗಿಂತ ತಾನು ಕಷ್ಟಪಟ್ಟು ದುಡಿದ 1 ರೂಪಾಯಿಗೆ ಇವರು ಜಾಸ್ತಿ ಬೆಲೆ ಕೊಡ್ತಾರೆ. ಇದು ಅವರ ಸ್ವಾಭಿಮಾನದ ಪ್ರಶ್ನೆ. ಅವರ ಯಶಸ್ಸಿನ ಸೀಕ್ರೆಟ್ ಏನು ಅಂದ್ರೆ, ಅದು ಬರೀ ಹಾರ್ಡ್ವರ್ಕ್ ಅಲ್ಲ, ಅವರ ಸ್ವಾಭಿಮಾನ ಜೊತೆಗೆ ಸರಿಯಾದ ಟೈಮ್ಗೆ ಅವರ ಕೈ ಹಿಡಿಯೋ ಅದೃಷ್ಟ. ಇವೆರಡರ ಕಾಂಬಿನೇಷನ್ ಅದು. ಕೆಲವೊಮ್ಮೆ ಹಣದ ಅವಶ್ಯಕತೆ ಇದ್ದಾಗ ಎಲ್ಲೊಂದು ಕಡೆಯಿಂದ ಅದೃಷ್ಟ ಅನ್ನೋ ಹಾಗೆ ಬಂದ್ಬಿಡುತ್ತೆ. ಇಷ್ಟೆಲ್ಲ ಒಳ್ಳೆ ಗುಣಗಳಿದ್ರೂ ತುಲಾರಾಶಿಯವರಿಗೂ ಒಂದು ದೊಡ್ಡ ಚಾಲೆಂಜ್ ಇದೆ. ವಿಚಿತ್ರ ಅಂದ್ರೆ, ಅವರ ಅತಿ ದೊಡ್ಡ ಶಕ್ತಿನೇ ಅವರ ಅತಿ ದೊಡ್ಡ ವೀಕ್ನೆಸ್ ಕೂಡ. ಅದೇ ಅವರ ಒಳ್ಳೆತನ. ಯಾರಾದ್ರೂ ಬಂದು ಕಷ್ಟ ಅಂತ ಹೇಳ್ಕೊಂಡ್ರೆ ಇವರಿಂದ ಇಲ್ಲ ಅಂತ ಹೇಳೋಕೆ ಆಗೋದೇ ಇಲ್ಲ. ಯಾಕೀಗೆ? ಯಾಕೆ ನೋ ಹೇಳೋದಿವರಿಗೆ ಇಷ್ಟು ಕಷ್ಟ? ಇದರ ಹಿಂದೆ ಒಂದು ಆಳವಾದ ಕಾರಣ ಇದೆ. ಅದೇನೆಂದು ನೋಡೋಣ. ಇವರ ಈ ಮೃದು ಸ್ವಭಾವವನ್ನೇ ಕೆಲವರು ಮಿಸ್ಯೂಸ್ ಮಾಡ್ಕೊತಾರೆ. ಸಹಾಯ ಮಾಡಿ ತಾವೇ ಕಷ್ಟದಲ್ಲಿ ಸಿಕ್ಕಾಕೊಂಡು ಆಮೇಲೆ ಪಶ್ಚಾತ್ತಾಪ ಪಡೋದು, ಇದು ಪದೇ ಪದೇ ಆಗ್ತಾ ಇರುತ್ತೆ. ಇದಕ್ಕೆಲ್ಲ ಮೂಲ ಕಾರಣ ಏನ್ ಗೊತ್ತಾ? ಇವರು ತಲೆಯಿಂದಲ್ಲ, ಹೃದಯದಿಂದ ಜಾಸ್ತಿ ಯೋಚನೆ ಮಾಡೋದು. ಎಲ್ಲರೂ ನಮ್ಮ ಹಾಗೆ ಒಳ್ಳೆಯವರು ಅಂತ ಅನ್ಕೋತಾರೆ. ಹಾಗಾದ್ರೆ ಇದಕ್ಕೆ ಪರಿಹಾರ ಇಲ್ವಾ? ಖಂಡಿತ ಇದೆ. ಯಾರಿಗಾದ್ರೂ ಸಹಾಯ ಮಾಡೋ ಮೊದಲು ಒಂದು ಕ್ಷಣ ನಿಂತು ಯೋಚನೆ ಮಾಡಬೇಕು. ಅವ್ರು ಯಾರು, ಅವರ ಸ್ವಭಾವ ಏನು, ನಿಜವಾಗ್ಲೂ ಅವರಿಗೆ ಸಹಾಯ ಬೇಕಾ ಅಥವಾ ನಮ್ಮನ್ನೇ ಬಳಸ್ಕೊಳ್ತಿದ್ದಾರಾ ಅಂತ. ಈ ರೀತಿ ಪ್ರಶ್ನೆ ಮಾಡ್ಕೊಂಡ್ರೆ ಎಷ್ಟೋ ನೋವಿಂದ ಪಾರಾಗಬಹುದು. ಸಹಜವಾಗಿಯೇ ಈ ಥರದ ಘಟನೆಗಳು ಆದಾಗ ಮನಸ್ಸಿಗೆ ತುಂಬಾ ಬೇಜಾರಾಗುತ್ತೆ, ಒಂದು ರೀತಿ ಆತಂಕ ಶುರುವಾಗುತ್ತೆ. ಇದರಿಂದ ಹೊರಬಂದು ಮನಸ್ಸನ್ನ ಶಾಂತವಾಗಿಟ್ಕೊಳ್ಳೋದು ಹೇಗೆ? ಕೆಲವು ಸಿಂಪಲ್ ಟಿಪ್ಸ್ ಇದೆ, ನೋಡೋಣ. ಮನಸ್ಸು ಸರಿ ಇಲ್ಲ ಅಂದಾಗ ಮಕ್ಕಳ ಜೊತೆ ಸ್ವಲ್ಪ ಸಮಯ ಕಳೆಯೋದು, ಅಥವಾ ಮನೆಯಲ್ಲಿ ತುಳಸಿ ಗಿಡಕ್ಕೆ ಪೂಜೆ ಮಾಡೋದು, ಇಲ್ಲಾಂದ್ರೆ ಹತ್ತಿರದ ದೇವಸ್ಥಾನಕ್ಕೆ ಹೋಗ್ಬರೋದು, ಇಷ್ಟವಾದ ಪುಸ್ತಕ ಓದೋದು, ಮ್ಯೂಸಿಕ್ ಕೇಳೋದು, ಈ ಥರದ ಸಣ್ಣ ಸಣ್ಣ ಕೆಲಸಗಳು ಕೂಡ ಮನಸ್ಸಿಗೆ ದೊಡ್ಡ ಮಟ್ಟದ ನೆಮ್ಮದಿಯನ್ನ ತೊಡುತ್ತೆ. ಸರಿ, ಈಗ ಸ್ವಲ್ಪ ಪಾಸಿಟಿವ್ ವಿಷಯಗಳ ಕಡೆ ಬರೋಣ. ಯಾಕಂದ್ರೆ ಮುಂದೆ ತುಲಾರಾಶಿಯವರಿಗೆ ಒಂದು ಒಳ್ಳೆ ಸಮಯ ಕಾದಿದೆ. ಇಲ್ಲಿ ಗಮನಿಸಬೇಕಾದ ವಿಷಯ ಅಂದ್ರೆ, ಮುಂಬರುವ 4 ದಿನಗಳು ತುಂಬಾ ಪವರ್ಫುಲ್ ಆಗಿರ್ಲಿವೆ. ಜೀವನದಲ್ಲಿ ಒಂದು ಒಳ್ಳೆ ಬದಲಾವಣೆ ತರಬಲ್ಲ ಸಮಯವಿದು. ಈ ಪಾಸಿಟಿವ್ ಎನರ್ಜಿ ಒಂದೇ ಕ್ಷೇತ್ರಕ್ಕೆ ಸೀಮಿತವಾಗಿಲ್ಲ. ರಿಯಲ್ ಎಸ್ಟೇಟ್, ರಾಜಕೀಯ, ಸಿನಿಮಾ ಇಂಡಸ್ಟ್ರಿ, ಹೀಗೆ ಬೇರೆ ಬೇರೆ ಫೀಲ್ಡ್ನಲ್ಲಿರೋರಿಗೆ ಒಳ್ಳೇದಾಗ್ಲಿದೆ. ನಿಂತೋಗಿದ್ದ ಕೆಲಸಗಳು ಮತ್ತೆ ಶುರುವಾಗುತ್ತೆ. ವಿದ್ಯಾರ್ಥಿಗಳಿಗೆ ಓದ್ನರೆ ಗಮನ ಹೆಚ್ಚಾಗುತ್ತೆ. ಪ್ರೇಮಿಗಳ ಮಧ್ಯೆ ಇದ್ದ ತಪ್ಪು ತಿಳುವಳಿಕೆಗಳು ದೂರವಾಗುತ್ತೆ. ಇನ್ನೊಂದು ವಿಶೇಷವಾದ ಸೂಚನೆ ಇದೆ. 6 ಅಕ್ಷರದಿಂದ ಶುರುವಾಗೋ ಹೆಸರಿನ ಒಬ್ಬ ವ್ಯಕ್ತಿ ಜೀವನದಲ್ಲಿ ಪ್ರವೇಶ ಮಾಡಬಹುದು. ಈ ಹೊಸ ಪರಿಚಯ ಜೀವನಕ್ಕೆ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗೋ ಸಾಧ್ಯತೆ ಇದೆ. ಸರಿ, ಇದೆಲ್ಲದರ ಜೊತೆಗೆ ನಮ್ಮ ಮನಸ್ಸಿಗೆ ದೀರ್ಘಕಾಲದ ಶಕ್ತಿ ಮತ್ತು ದಾರಿ ತೋರ್ಸೋಕೆ ಒಂದು ದೈವಿಕ ಮಾರ್ಗದರ್ಶನ ಕೂಡ ಬೇಕಲ್ವಾ? ಹಾಗಾದ್ರೆ
ಅದೇನೆಂದು ನೋಡೋಣ. ತುಲಾ ರಾಶಿಯ ಅಧಿಪತಿ ಶುಕ್ರ. ಶುಕ್ರ ಅಂದ್ರೆ ಲಕ್ಷ್ಮೀದೇವಿ. ಹಾಗಾಗಿ ಲಕ್ಷ್ಮೀದೇವಿಯ ಪೂಜೆ ಮಾಡೋದ್ರಿಂದ ಹಣಕಾಸಿನ ಸ್ಥಿರತೆ, ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಎಲ್ಲವೂ ಸಿಗುತ್ತೆ. ತುಲಾರಾಶಿಯವರಿಗೆ ಕೆಲವೊಮ್ಮೆ ಏನೋ ನಿರ್ಧಾರ ತಗೋಬೇಕು ಅಂತ ಗೊಂದಲ ಆಗತ್ತೆ. ಅಂಥ ಸಮಯದಲ್ಲಿ ಗುರುದಕ್ಷಿಣಾಮೂರ್ತಿಯನ್ನು ಪ್ರಾರ್ಥಿಸಿದರೆ ಆಲೋಚನೆಗಳಲ್ಲಿ ಒಂದು ಸ್ಪಷ್ಟತೆ ಸಿಗುತ್ತೆ, ಕನ್ಫ್ಯೂಷನ್ ಕಡಿಮೆ ಆಗತ್ತೆ. ಇವೆಲ್ಲಕ್ಕಿಂತ ಮಿಗಿಲಾಗಿ ಶಿವನ ಆರಾಧನೆ, ಮಹಾದೇವನನ್ನ ಪೂಜಿಸೋದ್ರಿಂದ ಯಾವುದೇ ಕಷ್ಟದ ಸಂದರ್ಭವನ್ನ ಎದುರಿಸೋ ಧೈರ್ಯ ಬರುತ್ತೆ, ನಿರ್ಧಾರ ತಗೊಳ್ಳೋಕ್ ಬೇಕಾದ ಕ್ಲಾರಿಟಿ ಸಿಗತ್ತೆ, ಜೊತೆಗೆ ಆತನ ರಕ್ಷಣೆ ಯಾವಾಗಲೂ ಇರುತ್ತೆ. ಸೊ ಕೊನೆಯದಾಗಿ ಹೇಳೋದಾದ್ರೆ, ಯಶಸ್ಸು ಅನ್ನೋದು 4 ವಿಷಯಗಳ ಮೇಲೆ ನಿಂತಿದೆ. 1 ಎಚ್ಚರಿಕೆ, 2 ಪ್ರಾರ್ಥನೆ, 3 ಶಿಸ್ತು ಮತ್ತು 4 ಪಾಸಿಟಿವ್ ಥಿಂಕಿಂಗ್. ಈ 4 ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಯಶಸ್ಸು ಖಂಡಿತ. ನೋಡಿ, ದೇವರು ದಾರಿಯನ್ನ ತೋರಿಸಬಹುದು ಅಷ್ಟೇ, ಆದರೆ ಆ ದಾರಿಯಲ್ಲಿ ನಡಿಬೇಕಾದವ್ರು ಯಾರೋ? ನಾವೇ ಅಲ್ವಾ? ದೈವಿಕ ಮಾರ್ಗದರ್ಶನ ಅನ್ನೋದು ಒಂದು ಮ್ಯಾಪ್ ಇದ್ದಾಗೆ, ಆದರೆ ಪ್ರಯಾಣ ಮಾಡಬೇಕಿರೋದು ನಾವೇ. ನಮ್ಮ ಪ್ರಯತ್ನವಿಲ್ಲದೆ ಏನೂ ಸಾಧ್ಯವಿಲ್ಲ ಅಲ್ವಾ?